ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ದುಡ್ಡಿನ ಆಮಿಷ ಒಡ್ಡಿ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆದರೆ ನಮ್ಮ ನಿರೀಕ್ಷೆಯಂತೆ ಎಲೆಕ್ಷನ್ ಆಗಿದೆ. ನಮ್ಮ ಒಬ್ಬ ಅಭ್ಯರ್ಥಿಗೆ 30 ಮತ, ಇನ್ನೊಬ್ಬರಿಗೆ 29 ವೋಟ್ ಹಾಕಿಸಿದ್ದೀವಿ. ನಾವು ನಮಗೆಷ್ಟು ವೋಟ್ ಬೇಕೋ ಗೆಲ್ಲೋದಕ್ಕೆ ಅದನ್ನ ಇಟ್ಕೊಂಡು ಉಳಿದದ್ದನ್ನ ಜೆಡಿಎಸ್ಗೆ ಹಾಕಿಸಿದ್ದೀವಿ ಅಂತ ಹೇಳಿದ್ದಾರೆ. ಬಹಳ ಸಂಚಲನಕ್ಕೆ ಕಾರಣವಾಗಿದ್ದಂಥ ವಿಧಾನ ಪರಿಷತ್ ಚುನಾವಣೆಯ ಮತದಾನ ಮುಂದುವರಿತಾ ಇದೆ. ಬಿಜೆಪಿಯ ಬಹುತೇಕ ಸದಸ್ಯರು ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಇದ್ದಾರೆ. ಸರ್, ಈ ಚುನಾವಣೆಯನ್ನು ಹೇಗೆ ನಿರೀಕ್ಷೆ ಮಾಡಿದ್ರಿ? ಯಾವ ರೀತಿ ಮತದಾನ ಆಯಿತು ಮತ್ತು ನಿಮ್ಮ ರಿಸಲ್ಟ್ ಏನಾಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆ ಸರ್? ನಾವೇನು ನಿರೀಕ್ಷೆ ಮಾಡಿದ್ರಿ ಆ ಪ್ರಕಾರನೇ ನಮ್ಮ ಚುನಾವಣೆ ಆಗಿದೆ. ಯಾವುದೇ ಗೊಂದಲಗಳಿಲ್ಲ. ನಾವು ನಿನ್ನೆನೂ ಕೂಡ ನಮ್ಮ ಯಾರೇ ಶಾಸಕರೇ ವಿಪ್ಪನ್ನು ಕೊಟ್ಟಿಲ್ಲ, ಇವತ್ತು ಕೊಟ್ಟಿದ್ದೀರಿ ಶಾಸಕರಿಗೆಲ್ಲ. ಇಲ್ಲೇ ನನ್ನ ಆಫೀಸಲ್ಲೇ ಕೂತ್ಕೊಂಡು ನಾನೇ ಎಲ್ಲರಿಗೂ ವಿಪ್ ಕೊಟ್ಟಿದ್ದೀನಿ. ಸೊ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಓಟು ಅಂತ ಡಿವೈಡ್ ಮಾಡಿ ಓಟುಗಳನ್ನು ನಮ್ಮ ಫಸ್ಟು BJPಯ 2 ಅಭ್ಯರ್ಥಿಗಳು ಗೆಲ್ಲೋ ಅಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ. ಎಕ್ಸ್ಟ್ರಾ ವೋಟ್ ಏನಿತ್ತು ನಮ್ಮದು, ಫಸ್ಟ್ ಪ್ರಿಫರೆನ್ಷಿಯಲ್ ವೋಟು ಎಕ್ಸ್ಟ್ರಾ ಇತ್ತು. ಆ ಎಕ್ಸ್ಟ್ರಾ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ಸ್ನ JDSಗೆ ಕೊಟ್ಟಿದ್ದೀರಿ. ಮತ್ತು ಸುಮಾರು 60 ಸೆಕೆಂಡ್ ಪ್ರಿಫರೆನ್ಸ್ ವೋಟುಗಳನ್ನು ಕೂಡ JDSಗೆ ನಾವು ಕೊಟ್ಟಿದ್ದೀರಿ. ಇಲ್ಲಿ ಭಾಳ ಸ್ಪಷ್ಟ ಅಂದರೆ 30 ಹಾಕಿರ್ತಕ್ಕಂಥದ್ದು ಅದು ಮೊದಲೇ ಡಿಸೈಡ್ ಮಾಡಿದ್ದಾರೆ ಸರ್? ಇನ್ನು ಸದ್ಯಕ್ಕೆ ನಾವು ಒಬ್ಬ ಅಭ್ಯರ್ಥಿಗೆ 29, ಒಬ್ಬ ಅಭ್ಯರ್ಥಿಗೆ 30 ಕೊಟ್ಟಿದ್ದೀರಿ. ಸದ್ಯಕ್ಕೆ ನಾವು ನೋಡ್ತಾ ಇದ್ದೀರಿ, ಅಬ್ಸರ್ವ್ ಮಾಡ್ತಾ ಇದ್ದೀರಿ. JDS GT ದೇವೇಗೌಡರು ಯಾರ್ಯಾರು ಯಾವ ರೀತಿ ವೋಟ್ ಮಾಡ್ತಾ ಇದ್ದಾರೆ ಅಂತ ಅವೆಲ್ಲ ನೋಡ್ತಾ ಇದ್ದೀರಿ. ಒಟ್ಟಿನಲ್ಲಿ JDS ಕೂಡ ನಮ್ಮ NDA ಪಾರ್ಟ್ನರ್ ಪಾರ್ಟಿ ಇರೋದರಿಂದ ಮತ್ತು ನಮ್ಮ ಕೇಂದ್ರ ನಾಯಕರು ಸಲಹೆ ಕೊಟ್ಟಿರೋದರಿಂದ ನಾವು ನಮ್ಮ ಎಷ್ಟು ಗೆಲುವಿಗೆ ಬೇಕೋ ಅಷ್ಟು ಗೆಲುವನ್ನು ಓಟನ್ನು ಇಟ್ಕೊಂಡು ಉಳಿದಿದ್ದ ಓಟನ್ನು ನಾವು ಫಸ್ಟ್ ಪ್ರಿಫರೆನ್ಷಿಯಲ್ ಮತ್ತು ಸೆಕೆಂಡ್ ಪ್ರಿಫರೆನ್ಷಿಯಲ್ 2 ಓಟನ್ನು JDSಗೆ ಹಾಕ್ತೀರಿ. ಇಲ್ಲಿ ಸರ್, ಈಗ ಸಂಖ್ಯಾಬಲದ ಕೊರತೆ ಇದ್ದರೂ ಕೂಡ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅವರು ಕಣಕ್ಕಿಳಿದಿರ್ತಕ್ಕಂಥದ್ದು, ಇವ್ರ ಲೆಕ್ಕಾಚಾರ ಏನಿರ್ಬೋದು? ಯಾವ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಪ್ಲಾನ್ ಇಟ್ಕೊಂಡು ಅವರು ಅಭ್ಯರ್ಥಿ ಹಾಕಿದ್ರು ಅಂತ ಅನಿಸ್ತದೆ ನಿಮಗೆ? ಅವರು ಕ್ರಾಸ್ ಮತದಾನ ಮಾಡ್ಬೋದು. ಆ ಸರ್ಕಾರ ಇದೆಯಲ್ಲ, ಆಮಿಷ, ದುಡ್ಡಿನ ಆಮಿಷ, ಬೇರೆ ಬೇರೆ ಆಮಿಷಗಳು ಕೊಟ್ಟು ಓಟ್ ಹಾಕ್ಸ್ಕೊಬೋದು ಅಂತ ಅವ್ರ ತಲೆಯಲ್ಲಿದೆ. ಅದೇ ಪ್ರಕಾರ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅಷ್ಟೇ. ನೋಡೋಣ, ರಿಸಲ್ಟ್ ಬರಬೇಕಲ್ಲ. ಸೊ ಇದು ಪ್ರತಿಪಕ್ಷ ನಾಯಕರಾಗಿತ್ತು ಅಶೋಕ್ ಅವರ ಒಟ್ಟಾರೆ. ಅಂದರೆ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಮ್ಮ 2 ಅಭ್ಯರ್ಥಿಗಳ ಗೆಲುವಿಗೆ ಏನೇನು ಬೇಕೋ ಪ್ಲ್ಯಾನ್ ಮಾಡಬೇಕಾಗಿತ್ತು, ಆ ಪ್ಲ್ಯಾನನ್ನು ಜಾರಿಗೊಳಿಸಿದ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಅಶೋಕ್ ಅವರು ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಮುನಿ ಜೊತೆ ಆನಂದ್ ಪೇಬೆದೆ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.